ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಭಾಗ 1 ಭಾಗ 2 ಯಾರೆಲ್ಲ ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೀತಿನ ಪ್ರಳಯನ ಭಾಗ 3. ಮರುದಿನ ರಾಯರ ಆರೋಗ್ಯದ ಮಾಹಿತಿ ಪಡೆದು ಮನೆಗೆ ಕರೆದುಕೊಂಡು ಹೋಗಲು ಒಪ್ಪಿಗೆ ಕೇಳಿದಾಗ, ಬೇಡ ಮನೋ, ಅವರ ಕಂಡೀಷನ್ ಕ್ರಿಟಿಕಲ್ ಇದೆ, ಯಾಕೆ ರಿಸ್ಕ್ ತಗೋತೀರಾ ಎಂದಾಗ ಮನು ಮಾವನ ಆಸೆ ಹೇಳಲು, ಡಾಕ್ಟರ್ ಸರಿ ಹೋಗಿ, ಬಟ್ ನಾಳೆ ಮತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಬನ್ನಿ ಎಂದಾಗ ಮನು ಸರಿ ಸರ್, ಹಾಗೆ ಮಾಡುತ್ತೇನೆ ಎಂದು ದಿಗಂತ್ ಅವರನ್ನು ಕರೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಿದಾಗ ದಿಗಂತ್, ಮನು ಮೊದಲು ದೇವಸ್ಥಾನಕ್ಕೆ ನಡೆ, ಮೊದಲು ನಿಮ್ಮ ಮದುವೆ ಆಗಬೇಕು ಎಂದಾಗ ಸರಿ ಮಾವ ಎಂದು ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡಿಕೊಂಡರು. ಇಬ್ಬರು ದಿಗಂತ್ ಕಾಲಿಗೆ ನಮಸ್ಕಾರ ಮಾಡುವಾಗ ರಾಯರು ಮನುವಿನ ಕೈ ಹಿಡಿದು ಸ್ವಪ್ನ ಕೈಗೆ ಸೇರಿಸಿ, ನನ್ನ ಮಗಳನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಪ್ಪ, ಅವಳಿಗೆ ಇನ್ನು ಎಲ್ಲ ನೀನೆ, ಕೋಪದಲ್ಲಿ ಅವಳು ತಪ್ಪಾಗಿ ನಡೆದುಕೊಂಡರೆ ಅವಳನ್ನು ತಿದ್ದಿ ಬುದ್ಧಿ ಹೇಳುವ ಅಧಿಕಾರ ನಿನಗೆ ಮಾತ್ರ ಇದೆ ಎಂದಾಗ ಮನೋ, ಮಾವಯ್ಯ ಯಾಕೆ ಆಯಾಸ ಮಾಡಿಕೊಳ್ಳುತ್ತಿದ್ದೀರಿ ಎಂದು ಸಮಾಧಾನ ಮಾಡಿ ಆಸ್ಪತ್ರೆಗೆ ಹೋಗೋಣ ಬನ್ನಿ ಎಂದಾಗ ರಾಯರು, ಬೇಡ, ನಾನು ನನ್ನ ಮನೆಯಲ್ಲೇ ಪ್ರಾಣ ಬಿಡಬೇಕು ಎಂದಾಗ ಎಲ್ಲರೂ ಒಟ್ಟಿಗೆ ಗೋಳಾಡುತ್ತಾ, ಹಾಗೆಲ್ಲ ಮಾತಾಡಬೇಡಿ ಎಂದು ಕಣ್ಣೀರು ಹಾಕುತ್ತಾರೆ. ಸರಿ ನಡೀರಿ ಎಂದು ಮನೆಗೆ ಹೋಗುವಾಗ ಕಮಲ ಪೂಜಾ ಬುಟ್ಟಿ ದೇವಸ್ಥಾನದಲ್ಲೇ ಬಿಟ್ಟು ಬಂದಿರುವ ಸಂಗತಿ ಹೇಳಿದಾಗ ರೇಣುಕಾ, ನಾನು ತರುತ್ತೇನೆ, ನೀವು ಮುಂದೆ ನಡೀರಿ ಎಂದಾಗ ಕಮಲ, ಬೇಡ ಅತ್ತಿಗೆ, ನಾನೇ ತರುತ್ತೇನೆ, ನೀವು ಅಣ್ಣನ ಜೊತೆಗೆ ಇರಿ ಎಂದು ಹೋಗುತ್ತಾಳೆ. ಸರಿ ಎಂದು ಕೆಳಗೆ ಬರುತ್ತಾರೆ. ಮನು ಬಿಸಿಲಿನ ಕಾರಣಕ್ಕಾಗಿ, ಮಾವ ಬನ್ನಿ, ನೀವು ಗಾಡಿಯಲ್ಲಿ ಕುಳಿತುಕೊಳ್ಳಿ, ಅಮ್ಮ ಬರುತ್ತಾರೆ ಎಂದು ಹೇಳಿ ರಸ್ತೆಯ ಮತ್ತೊಂದು ಪಕ್ಕಕ್ಕೆ ಗಾಡಿ ಕಡೆಗೆ ಹೋಗುತ್ತಾರೆ. ಪೂಜಾ ಬುಟ್ಟಿಯನ್ನು ತೆಗೆದುಕೊಂಡು ಕಮಲ ಬರುತ್ತಾರೆ. ಅರೆ, ಎಲ್ಲ ಎಲ್ಲಿ ಹೋದರು ಎಂದು ನೋಡಿದಾಗ ರಸ್ತೆಯ ಮತ್ತೊಂದು ಬದಿಗೆ ನಿಂತಿರುವ ಎಲ್ಲರನ್ನೂ ನೋಡಿ ಅವರ ಹತ್ತಿರ ಹೋಗುವಾಗ ಮನಸ್ಸಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ, ದೇವರೇ, ನನ್ನ ಮಗ ಹುಟ್ಟಿದಾಗನಿಂದ ಅಣ್ಣನ ಆಶ್ರಯದಲ್ಲಿ ಬೆಳೆದ ಕಾರಣ ಸಹಜವಾಗಿಯೇ ನಾಚಿಕೆ, ಮಿತುಮಾತುಗಾರನಾದ, ಆದರೆ ಅವನ ಮನಸ್ಸು ಮಾತ್ರ ಬಂಗಾರದಷ್ಟೇ ಒಳ್ಳೆಯದು. ಅವನ ಪ್ರೀತಿ ಅವನಿಗೆ ಸಿಕ್ಕಿದೆ, ಆದರೆ ಆ ಹುಡುಗಿ ಅವನನ್ನು ಹೇಗೆ ಸ್ವೀಕರಿಸುತ್ತಾಳೋ ಎನ್ನುವುದೇ ಭಯ ತಂದೆ. ಅವರಿಬ್ಬರು ಎಲ್ಲ ಮರೆತು ಅನ್ಯೋನ್ಯವಾಗಿ ಇರಲಿ ಎಂದು ಆಶೀರ್ವಾದ ಮಾಡಪ್ಪ ಎಂದು ಮನಸ್ಸು ಯೋಚಿಸುತ್ತಾ ಬರುವುದರಲ್ಲಿ ಅವರಿಗೆ ಅಡ್ಡ ಬಂದ ಲಾರಿ ಕಾಣುವುದಿಲ್ಲ. ಲಾರಿ ಡ್ರೈವರ್ ಎಷ್ಟೇ ಹಾರನ್ ಮಾಡಿದರೋ ಇವರಿಗೆ ಕೇಳಿಸದೇ ಹೋದ ಕಾರಣ ಅಚಾತುರ್ಯ ಸಂಭವಿಸಿಯೇ ಬಿಡುತ್ತದೆ. ರಕ್ತದ ಮಡುವಿನಲ್ಲಿ ಬಿದ್ದಿರುವ ಕಮಲ ಜೋರಾಗಿ ಮನು ಎಂದರು. ಮನು ಓಡಿ ಬಂದಾಗ ತಾಯಿ ಮಗ ಎಂದು ಅವನ ಕೆನ್ನೆ ತಟ್ಟಲು ಮನು ಭಯದಲ್ಲಿ, ಅಮ್ಮ ಅಮ್ಮ ನಡಿಯಮ್ಮ, ಆಸ್ಪತ್ರೆಗೆ ಹೋಗೋಣ ಎಂದಾಗ, ಬೇಡ ಮಗ, ನಾನು ಬದುಕಲ್ಲ, ಅಣ್ಣನ ಋಣ ನಮ್ಮನೆಯಲ್ಲಿದೆ, ಮರಿಬೇಡ ಮಗ, ಸ್ವಪ್ನ ನಿನ್ನ ಹೆಂಡತಿ, ಅವಳನ್ನು ಜೋಪಾನವಾಗಿ ನೋಡಿಕೊ ಎನ್ನುತ್ತಿರುವಾಗ ದಿಗಂತ್ ಸಹ ಬಂದು, ಕಮಲು ಹೋಗಬೇಡಮ್ಮ ಎಂದು ಗೋಳಾಡುತ್ತಾ ಎದೆ ಹಿಡಿದುಕೊಂಡು ಕುಸಿದು ನೆಲದ ಮೇಲೆ ಬಿದ್ದವರು ಮತ್ತೆ ಕಣ್ಣು ತೆರೆಯದ ಕಾರಣ ಎಲ್ಲರೂ ಗಾಬರಿಗೊಂಡು, ಅಮ್ಮ ಅಮ್ಮ ನೋಡಮ್ಮ ಮಾವ ಎಂದು ಹೇಳಲು ಹೋದ ಮನೋ ಅರ್ಧದಲ್ಲಿ ಮಾತು ನಿಲ್ಲಿಸಿದ. ತಾಯಿ ಕಮಲಾರ ಪ್ರಾಣ ಪಕ್ಷಿ ಸಹ ಹಾರಿ ಹೋಗಿರುತ್ತದೆ. ಅಣ್ಣ ತಂಗಿ ಇಬ್ಬರು ಒಂದೇ ವೇಳೆ ತಮ್ಮ ಪ್ರಾಣ ಬಿಟ್ಟ ಕಾರಣ ಊರಲ್ಲಿ ಯಾರಿಗೂ ನಂಬಲು ಆಗದೆ ಸಂಕಟ ಪಡುತ್ತಾರೆ. ಮನು ತಬ್ಬಲಿಯಾಗಿ ದಿಕ್ಕೇ ತೋಚದಂತೆ ಮೂಲೆ ಹಿಡಿದು ಕುಳಿತಿರುವಾಗ ಊರಿನ ಮುಖಂಡರು ಹಿರಿಯರು ಬಂದು ಮನುಗೆ ಸಮಾಧಾನ ಮಾಡಿ ಮುಂದಿನ ಕಾರ್ಯಕ್ಕೆ ತಯಾರಿ ಮಾಡುವಾಗ ಮೇಘ ಊರಿಂದ ಬರುತ್ತಾಳೆ. ಅವಳಿಗೂ ನಂಬಲಾಗದ ಸ್ಥಿತಿ. ಅಕ್ಕನ ಮದುವೆ, ಅಪ್ಪ ಮತ್ತು ಅತ್ತೆಯ ಸಾವು ಅವಳನ್ನು ಅತಿಯಾಗಿ ನೋಯಿಸುತ್ತದೆ. ಒಂದು ಕಡೆ ತನ್ನ ಪ್ರೀತಿ ಕಳೆದುಕೊಂಡ ಭಾವ ಕಾಡಿದರೆ, ಇನ್ನೊಂದೆಡೆ 2 ಸಾವು ಅರಗಿಸಲು ಸಾಧ್ಯವಾಗದ ಸ್ಥಿತಿ. ಊರಿನವರ ಸಹಾಯದಿಂದ ಇಬ್ಬರ ಕಾರ್ಯ ಮುಗಿಸಿ ಮನೆಗೆ ಮರಳಿದ ಮನೋ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಬಿಡುತ್ತಾನೆ. ಸಂಬಂಧಿಕರೆಲ್ಲ ಮರಳಿ ಹೋದ ಮೇಲೆ ಮನೆಯಲ್ಲಿ ಮೇಘ, ಸ್ವಪ್ನ, ಮನು, ರೇಣುಕಾ ಮಾತ್ರ ಉಳಿದರು. ರೇಣುಕಾಳ ಜೊತೆ ಅವರ ಕೋಣೆಯಲ್ಲಿ ಮಲಗುತ್ತಾಳೆ ಸ್ವಪ್ನ. ತನ್ನ ಕೋಣೆಗೆ ಹೋಗಿ ತನ್ನ ಸ್ಥಿತಿ ನೆನೆದು ಅಳುತ್ತಿರುವಾಗ ಅವಳ ಫೋನ್ ರಿಂಗ್ ಆಗುತ್ತದೆ. ರಾಕೇಶ್ ಹೆಸರು ನೋಡಿದ ಸ್ವಪ್ನ ಒಂದು ಕ್ಷಣ ತಾನು ಮದುವೆಯಾದ ವಿವಾಹಿತೆ ಎನ್ನುವುದೇ ಮರೆತು ಅವನೊಂದಿಗೆ ಮಾತನಾಡುತ್ತಿರುವಾಗ ರಾಕೇಶ್ ತನ್ನ ಕ್ರೂರಿ ಬುದ್ಧಿಯಿಂದ ಸ್ವಪ್ನಾಳ ಮನಸ್ಸಿನಲ್ಲಿ ವಿಷಬೀಜ ಬಿತ್ತುತ್ತಾನೆ. ಅವನ ಮಾತಿನಿಂದ ಸ್ವಪ್ನ ಮನು ಮೋಸಗಾರ ಎಂದು ತಪ್ಪಾಗಿ ತಿಳಿಯುತ್ತಾಳೆ. ಬೆಳಗ್ಗೆ ಎದ್ದು ಮನು ಬೆಂಗಳೂರಿಗೆ ಹೋಗಲು ರೆಡಿಯಾಗುವುದನ್ನು ನೋಡಿದ ರೇಣುಕಾ ಸ್ವಲ್ಪ ದಿನ ಬಿಟ್ಟು ಹೋಗಲು ಹೇಳಿದಾಗ, ಕ್ಷಮಿಸಿ ಅತ್ತೆ,
ನನಗೆ ಇಲ್ಲಿ ಇದ್ದರೆ ಮಾವ ಮತ್ತು ಅಮ್ಮನ ನೆನಪು ಕಾಡುತ್ತದೆ ಎಂದಾಗ ಸರಿನಪ್ಪ ಎಂದರು. ಅತ್ತೆ, ನೀವು ಬನ್ನಿ ನಮ್ಮ ಜೊತೆ ಎಂದಾಗ ಮೇಘ ಬಂದು ಬೇಡ, ಅಮ್ಮನನ್ನು ನಾನು ಮುಂಬೈಗೆ ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾಳೆ. ಅಲ್ಲಿ ನನ್ನ ಜೊತೆಗೆ ಬೇಕು ಎಂದಾಗ ಸರಿ ಎಂದು ಹೋಗುವುದನ್ನು ನೋಡಿದ ರೇಣುಕಾ, ಮನೋ ಇದೇನಪ್ಪ ಹೊರಟು ಬಿಟ್ಟೆ, ಸ್ವಪ್ನ ಇನ್ನೂ ರೆಡಿ ಆಗಿಲ್ಲ ಅನಿಸುತ್ತೆ, ಇರು ಅವಳನ್ನು ಕರೆಯುತ್ತೇನೆ ಎಂದು ಅವಳ ಕೋಣೆಗೆ ಹೋಗುತ್ತಾಳೆ. ಸ್ವಪ್ನ, ಹೇಳಮ್ಮ ಬೇಗ, ನಿನ್ನ ಲಗೇಜ್ ಪ್ಯಾಕ್ ಮಾಡಿಕೋ ಎಂದಾಗ ಸ್ವಪ್ನ ಯಾಕೆ, ಎಲ್ಲಿಗೆ ಹೋಗುವುದು ಎಂದಾಗ ರೇಣುಕಾ ಅವರು, ಮನು ಬೆಂಗಳೂರಿಗೆ ಹೊರಡುತ್ತಿದ್ದಾನೆ, ನೀನು ಹೋಗಬೇಕು ಅಲ್ವಾ ಎಂದಾಗ ಸ್ವಪ್ನ ಕೋಪದಲ್ಲಿ, ನಾನು ಅವನ ಜೊತೆ ಸತ್ರು ಹೋಗೋದಿಲ್ಲ ಎಂದಾಗ ರೇಣುಕಾ, ಏನೇ ಹೇಳುತ್ತಿದ್ದೀಯಾ, ಅವನು ಇವನು ಅನ್ನೋಕೆ ಅವನನ್ನು ಏನಂತ ತಿಳಿದಿದ್ದೀಯಾ, ಅವನು ನಿನ್ನ ಗಂಡ ಕಣೆ, ನೆನಪಿರಲಿ ಎಂದು ಬೈದಾಗ ಸ್ವಪ್ನ ಹಠ ಹಿಡಿದವರ ಥರ ಹೋಗುವುದಿಲ್ಲ ಎಂದಾಗ ರೇಣುಕಾ ಅಳುತ್ತಾ ಕುಳಿತಿರುತ್ತಾರೆ. ಮೇಘ ಇಲ್ಲಿ ಏನೂ ಸರಿ ಇಲ್ಲ, ಏನಾಗಿದೆ ಎಂದು ಯೋಚಿಸುತ್ತಾ ಒಳಗೆ ಬಂದು ಸ್ವಪ್ನಾಗೆ ಮನು ಜೊತೆಗೆ ಹೋಗಲು ಹೇಳುತ್ತಾ, ನಾನು ಅಮ್ಮನನ್ನು ಕರೆದುಕೊಂಡು ಹೋಗುತ್ತೇನೆ, ನೀನೊಬ್ಬಳೇ ಇಲ್ಲಿ ಏನು ಮಾಡುವೆ, ಮದುವೆ ಆಗಿದೆ, ಗಂಡನ ಜೊತೆ ಇರಬೇಕು, ಅದೇ ಧರ್ಮ ಎಂದಾಗ ಸ್ವಪ್ನ ಎಲ್ಲರೂ ಸ್ವಾರ್ಥಿಗಳೇ ಎಂದು ಕೋಪದಲ್ಲಿ ತನ್ನ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಗೆ ಬಂದು ನಿಲ್ಲುತ್ತಾಳೆ. ಮನು ಏನೂ ಹೇಳದೆ ಸ್ವಪ್ನಾಳನ್ನು ಕರೆದುಕೊಂಡು ಹೋಗುತ್ತಾನೆ. ಮೇಘ ಸಹ ಅಮ್ಮನನ್ನು ಕರೆದುಕೊಂಡು ಮುಂಬೈಗೆ ಹೊರಟು ಹೋಗುತ್ತಾಳೆ. ಬೆಂಗಳೂರಿಗೆ ಬಂದು ಅದಾಗಲೇ 2 ವರ್ಷಗಳೇ ಹುರುಳಿವೆ. ಆದರೆ ಮನುಗೆ ಸ್ವಪ್ನಾಳ ಪ್ರೀತಿ ಸಿಕ್ಕಿಲ್ಲ. ತಾನು ಮಾಡದೇ ಇರುವ ತಪ್ಪಿಗೆ ಅಪರಾಧಿಯಾಗಿ ಮನು 2 ವರ್ಷಗಳ ಕಾಲ ಸ್ವಪ್ನಾಳ ಕಡುನುಡಿ ಚುಚ್ಚುಮಾತುಗಳು, ತಾನು ಎಷ್ಟೇ ಪ್ರೀತಿ ತೋರಿಸಿದರೋ ಅದನ್ನು ಕೀಳಾಗಿ ಕಾಣುವ ಅವಳ ಸ್ವಭಾವದಿಂದ ಮನು ನೊಂದು ಅವಳೊಂದಿಗೆ ಮಾತನಾಡುವುದನ್ನೇ ಬಿಟ್ಟಿರುತ್ತಾನೆ. ಮೇಘಾಳ ಮದುವೆಯನ್ನು ಅವಳ ಅಮ್ಮನ ಅಣ್ಣನ ಮಗಳ ಜೊತೆಗೆ ಮಾಡಿ ಅವರೆಲ್ಲ ಮುಂಬೈಯಲ್ಲಿ ಸೆಟ್ಲಾಗಿರುತ್ತಾರೆ. ಮೇಘ ಸ್ವಪ್ನಾಗೆ ಎಷ್ಟೇ ತಿಳಿಸಿ ಹೇಳಿದರೋ ಪ್ರಯೋಜನವಾಗದ ಕಾರಣ ಅವಳು ವರ್ಷಗಳಿಂದ ಇವಳ ಜೊತೆ ಮಾತನಾಡುವುದನ್ನು ನಿಲ್ಲಿಸಿರುತ್ತಾಳೆ. ರಾತ್ರಿ ಸುಮಾರು 1 ಗಂಟೆಗೆ ಸ್ವಪ್ನ ಜೋರಾಗಿ ಕೂಗಿಕೊಂಡಾಗ ಮನು ವಾಸ್ತವಕ್ಕೆ ಬರುತ್ತಾನೆ. ಹರೇ, ನಾನು ಇನ್ನೂ ಮಲಗೇ ಇಲ್ಲ ಎಂದು ಯೋಚಿಸುತ್ತಾ ಸ್ವಪ್ನಾಳ ಧ್ವನಿ ಕೇಳಿ ಅವಳ ರೂಮ್ಗೆ ಹೋದಾಗ ಸ್ವಪ್ನ ನಡುಗುತ್ತಾ ಮಲಗಿದ್ದಾಗ ಮನುಗೆ ಪಾಪ ಎನಿಸುತ್ತದೆ. ಅವಳ ಪಕ್ಕ ಹೋಗಿ ಅವಳ ತಲೆ ಸವರಬೇಕು ಎಂಬ ಮನಸ್ಸಿದ್ದರೋ ಭಯದಿಂದ ಕೈ ಹಿಂದೆ ತೆಗೆದರೋ ಮನಸ್ಸು ಕೇಳದೆ ತಲೆ ಸವರುತ್ತಾನೆ. ಸ್ವಪ್ನ ನಿದ್ದೆ ಮಂಪರಿನಲ್ಲಿ ಅವನ ಕೈ ಹಿಡಿಯುತ್ತಾಳೆ. ಮೊದಲ ಬಾರಿಗೆ ತನ್ನ ಪ್ರೀತಿ ತನ್ನ ಕೈಯಲ್ಲಿ ಎಂದು ಸಂತಸ ಪಡುವ ಮೊದಲೇ ಮನು ಗಮನಕ್ಕೆ ಸ್ವಪ್ನ ಮೈ ಕೆಂಡದಂತೆ ಸುಡುತ್ತಿರುವುದು ಕಂಡುಬರುತ್ತದೆ. ಅರೆ, ಇವಳಿಗೆ ಜ್ವರ ಇದೆ. ಮೊದಲೇ ಮಳೆಯಲ್ಲಿ ನೆನೆದುಕೊಂಡು ಬಂದವಳಿಗೆ ಕೋಪದಲ್ಲಿ ಏನೇನೋ ಮಾತಾಡಿದೆ. ಛೆ, ಇಷ್ಟು ವರ್ಷವಿರದ ಕೋಪ ಎಲ್ಲಿಂದ ಬಂತು ಎಂದು ತನ್ನ ಬಗ್ಗೆ ತಾನೇ ನೊಂದುಕೊಳ್ಳುತ್ತಾ ಮೊದಲು ಡಾಕ್ಟರ್ಗೆ ಕಾಲ್ ಮಾಡಬೇಕು ಎಂದು ಮೊಬೈಲ್ ನೋಡಿದಾಗ ಅವನ ಮೊಬೈಲ್ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿರುತ್ತದೆ. ಏನು ಮಾಡೋದು ಎಂದು ಯೋಚಿಸುವಾಗ ಸ್ವಪ್ನ ಮೊಬೈಲ್ನಿಂದ ಡಾಕ್ಟರ್ಗೆ ಕಾಲ್ ಮಾಡಿದ. ಸ್ವಪ್ನಾಗೆ ಟ್ರೀಟ್ಮೆಂಟ್ ಮಾಡಿದ ಡಾಕ್ಟರ್, ಏನೂ ಚಿಂತೆ ಇಲ್ಲ, ಮಳೆಯಲ್ಲಿ ನೆನೆದಿದ್ದಾರೆ, ಹಾಗಾಗಿ ಜ್ವರ ಬಂದಿದೆ, ಟ್ಯಾಬ್ಲೆಟ್ ಕೊಡುತ್ತೇನೆ, ಟೈಮ್ ಟು ಟೈಮ್ ಕೊಟ್ಟರೆ ಸರಿ ಹೋಗುತ್ತೆ ಎಂದು ಹೇಳಿ ಹೋಗುತ್ತಾರೆ. ಮನು ರಾತ್ರಿಯೆಲ್ಲ ಅವಳನ್ನು ನೋಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಅವಳಿಗೆ ಕಾಫಿ ಮಾಡಲು ಹೋಗುತ್ತಾನೆ. ಸ್ವಪ್ನಾಗೆ ಎಚ್ಚರವಾಗಿ ತನ್ನ ಮೊಬೈಲ್ ನೋಡಿದಾಗ ಅದರಿಂದ ಕಾಲ್ ಹೋಗಿದ್ದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಹೊರಗೆ ಬರುತ್ತಾಳೆ. ಮನು ಕಾಫಿ ಕಪ್ ಹಿಡಿದು ಬರುವುದನ್ನು ಕಂಡ ಸ್ವಪ್ನ ಕೋಪದಲ್ಲಿ, ನಿಮಗೆ ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇದೆಯಾ ಎಂದಾಗ ಮನು ಕಾಂತವಾಗಿಯೇ, ಯಾಕೆ, ಏನಾಯಿತು ಎಂದು ಕೇಳಿದ. ಅಲ್ಲಿ ಬೇರೆಯವರ ಮೊಬೈಲ್ ಮುಟ್ಟುವಾಗ ಅವರ ಪರ್ಮಿಷನ್ ತೆಗೆದುಕೊಳ್ಳಬೇಕು ಅಂತಾನೂ ಗೊತ್ತಿಲ್ವಾ ಎಂದು ರೇಗುತ್ತಾಳೆ. ಮನು ಅದು ಎಂದು ಏನೂ ಹೇಳಬೇಕು ಅನ್ನುವುದರಲ್ಲಿ ಡಾಕ್ಟರ್ ಬಾಗಿಲಲ್ಲಿ ನಿಂತಿರುವುದನ್ನು ಗಮನಿಸಿ, ಬನ್ನಿ ಸರ್, ಪ್ಲೀಸ್ ಕಮ್ ಎಂದು ಹೇಳುತ್ತಾನೆ. ಒಳಗೆ ಬಂದ ಡಾಕ್ಟರ್, ಬನ್ನಿ ಮೇಡಮ್, ನಿಮ್ಮನ್ನು ಚೆಕ್ ಮಾಡಬೇಕು ಎಂದಾಗ ಸ್ವಪ್ನ, ನನಗೆ ಏನಾಗಿದೆ ಎನ್ನುತ್ತಾಳೆ. ಸರಿ ಇದೆ, ನಿಮಗೆ ಜ್ವರ ಬಂದದ್ದು ನಿಮಗೆ ಗೊತ್ತಾಗುವುದಿಲ್ವಾ, ನಿಮಗೆ ಜನರಲ್ ಸೆನ್ಸ್ ಇಲ್ವಾ ಎಂದು ಹೇಳಿದಾಗ ಸ್ವಪ್ನಾಗೆ ಅವಮಾನವಾದಂತಾಗುತ್ತದೆ. ಮುಂದುವರೆದು, ಅವರು ನಿಮಗೆ ಏನಾಗಬೇಕು ಎಂದಾಗ ಸ್ವಪ್ನ ಮೊದಲ ಬಾರಿಗೆ ನನ್ನ ಗಂಡ ಎಂದಾಗ ಮನುಗೆ ಏಳಲಾಗದಂತಹ ಸಂತಸ. ಡಾಕ್ಟರ್ ಮತ್ತೆ ಕೇಳುತ್ತಾ, ಅಲ್ವಾ, ಹಾಗಾದರೆ ಅವರು ನಿಮ್ಮ ಮೊಬೈಲ್ನಿಂದ ಕರೆ ಮಾಡಿದರೆ ತಪ್ಪೇನೋ, ಅವರೇನು ಬೇರೆ ಯಾರೋ ಜೊತೆಗೂ ಟೈಮ್ ಪಾಸ್ ಮಾಡೋಕ್ಕೆ ನಿಮ್ಮ ಮೊಬೈಲ್ ತೆಗೆದುಕೊಂಡಿರಲಿಲ್ಲ ಮೇಡಮ್, ನನಗೆ ಕಾಲ್ ಮಾಡೋಕ್ಕೆ, ಅದು ನಿಮಗೆ ಜ್ವರ ಬಂದ ಕಾರಣಕ್ಕೆ, ತಿಳಿತಾ ಎಂದಾಗ ಮನು, ಸುದೀಪ್ ಬೇಡ ಬಿಡು, ಈಗ ಅದೆಲ್ಲ ಮುಖ್ಯನಾ,
ಎಂದು ಅವರನ್ನು ತಡೆಯಲು, ಡಾಕ್ಟರ್ ಸುದೀಪ್, ನೀನು ಸುಮ್ಮನೆ ಇಷ್ಟು ವರ್ಷ ಇದ್ದಕ್ಕೆ ಇಷ್ಟೆಲ್ಲ ಆಗಿರೋದು ತಿಳಿಯಿತಾ ಎಂದು ಮುಂದುವರಿದು, ಕ್ಷಮಿಸಿ ಮೇಡಮ್, ಮನು ನನ್ನ ಪ್ರಾಣ ಸ್ನೇಹಿತ, ತುಂಬ ಒಳ್ಳೆ ಮನಸ್ಸಿರುವ ವ್ಯಕ್ತಿ. ಅವನು ಮಾಡದೇ ಇರುವ ತಪ್ಪಿಗೆ ಇಷ್ಟು ವರ್ಷ ಶಿಕ್ಷೆ ಕೊಟ್ಟಿದ್ದು ಸಾಕು, ಇನ್ನಾದರೂ ಚೆನ್ನಾಗಿ ಇರಿ ಎಂದು ಮನುಗೆ ಬಾಯಿ ಹೇಳಿ ಡಾಕ್ಟರ್ ಹೊರಟು ಹೋಗುತ್ತಾರೆ. ಸ್ವಪ್ನಾಗೆ ತನ್ನ ದುಡುಕಿನಿಂದ ಪಶ್ಚಾತ್ತಾಪವಾಗಿ ಮನುಗೆ ಸಾರಿ ಕೇಳಿದಾಗ ಅವನು ಅಲ್ಲಿಂದ ತನ್ನ ರೂಮಿಗೆ ಹೋಗಿರುತ್ತಾನೆ. ಸ್ವಪ್ನ ಸಹ ರೆಡಿಯಾಗಿ ಆಫೀಸ್ ಹೋಗಲು ಹೊರಗೆ ಬಂದಾಗ, ಮನು, ಇವತ್ತು ಮನೆಯಲ್ಲೇ ರೆಸ್ಟ್ ಮಾಡಬಹುದಲ್ವಾ ಎಂದು ಕೇಳಿದಾಗ ಸ್ವಪ್ನ, ಇಲ್ಲ, ನಾನು ಹೋಗಬೇಕು ಎಂದು ಹೇಳಿ ಮುಂದೆ 2 ಹೆಜ್ಜೆ ಹೋಗುತ್ತಾಳೆ. ಅವಳು ಬದಲಾಗುವುದಿಲ್ಲ ಎಂದು ತನ್ನ ಪಾಡಿಗೆ ತಾನು ಆಫೀಸ್ಗೆ ಹೋಗುತ್ತಾನೆ. ಮನುಗೆ ಸಾರಿ ಕೇಳಬೇಕು ಎಂದು ಹಿಂದೆ ತಿರುಗಿದ ಸ್ವಪ್ನ ಮನು ಕಾಣದಿದ್ದಾಗ ಅವಳ ಮನಸ್ಸಿಗೆ ಬೇಸರವಾಗಿ ಕಣ್ಣಲ್ಲಿ ಅವಳಿಗೆ ತಿಳಿಯದ ಹಾಗೆ ಕಣ್ಣೀರು ಜಾರಿತು. ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವ ಸ್ವಪ್ನಾಗೆ ರಾಕೇಶ್ ತನ್ನ ಕಾರಿನಿಂದ ಇಳಿಯುವುದನ್ನು ಕಂಡು ಸಂತೋಷದಿಂದ ಅವನ ಬಳಿ ಓಡುತ್ತಾ ರಾಕೇಶ್ ಎಂದಾಗ ಅವನ ಪಕ್ಕದ ಸೀಟಿನಲ್ಲಿ ಕುಳಿತಿರುವ ರಶ್ಮಿಯನ್ನು ಕಂಡು ಶಾಕ್ ಆಗುತ್ತಾಳೆ. ರಾಕೇಶ್ನ ಪಕ್ಕದ ಸೀಟಿನಲ್ಲಿ ಕುಳಿತ ರಶ್ಮಿಯನ್ನು ಕಂಡ ಸ್ವಪ್ನಾಗೆ ಶಾಕ್ ಆಗಿ, ನೀನು ರಾಕಿ ಜೊತೆಗೆ ಎಂದಾಗ ರಶ್ಮಿ, ಇವರು ನನ್ನ ಗಂಡ ಎಂದಳು. ರಾಕಿ 2 ವರ್ಷದ ಹಿಂದೆ ಹೇಳಿದ್ದೋ ಎಲ್ಲ ಸುಳ್ಳ ಹಾಗಾದರೆ ಎಂದಾಗ ರಾಕೇಶ್, ಸ್ವಪ್ನ, ನಿಮಗೆ ಎಲ್ಲ ವಿಚಾರ ಹೇಳುತ್ತೇವೆ, ಬನ್ನಿ ನಮ್ಮ ಜೊತೆಗೆ ಎಂದಾಗ ಸ್ವಪ್ನ ಮನಸ್ಸು ಸಹ ಸತ್ಯ ತಿಳಿದುಕೊಳ್ಳಲು ಹಾತೊರೆಯಲು ಸರಿ ಎಂದು ಅವರ ಜೊತೆಗೆ ಅವರ ಮನೆಗೆ ಹೋಗುತ್ತಾಳೆ. ಅವರ ಮನೆಗೆ ಹೋದ ಸ್ವಪ್ನಾಗೆ ಪ್ರಭಾಕರ ಪ್ರೀತಿಯಿಂದಲೇ ಸ್ವಾಗತಿಸುತ್ತಾರೆ. ಅವಳು ದಿಗಂತ್ ಅವರ ಮಗಳು ಎಂಬ ಸತ್ಯ ಗೊತ್ತಾದಾಗ ಸಂತೋಷದಿಂದ, ದಿಗಂತ್ ರಾಯರು ಚೆನ್ನಾಗಿದ್ದಾರೆ ಏನಮ್ಮ ಎಂದಾಗ ಸ್ವಪ್ನ ಕಣ್ಣೀರು ಹಾಕುತ್ತಾ, ಇಲ್ಲ ಸರ್, ಅವರು ತೀರಿ ಹೋಗಿ 2 ವರ್ಷ ಆಯಿತು ಎಂದಾಗ ಎಲ್ಲರೂ ದುಃಖದಿಂದ, ಎಂಥ ಕೆಲಸ ಆಯಿತು, ರಾಯರ ವಿಷಯ ನಮಗೆ ಗೊತ್ತಾಗಲೇ ಇಲ್ಲವಲ್ಲ, ಮನು ಆದರೂ ಹೇಳಬಹುದಿತ್ತು, ಅವನು ಒಂದು ಮಾತನ್ನೂ ಹೇಳಲಿಲ್ಲ ಎಂದು ವಿಷಾದಿಸಲು ಸ್ವಪ್ನ ಕೋಪದಲ್ಲಿ, ಆ ಮೋಸಗಾರನ ಬಗ್ಗೆ ಯಾಕೆ ಮಾತು ಬಿಡಿ ಸರ್ ಎಂದಾಗ ರಶ್ಮಿ ಕೋಪದಲ್ಲಿ, ಸ್ವಪ್ನ, ಇನ್ನೊಂದ್ಸಲ ಮನು ಅಣ್ಣನಿಗೆ ಮೋಸಗಾರ ಎಂದರೆ ನಾನು ಸುಮ್ಮನಿರಲ್ಲ ಎನ್ನುತ್ತಾಳೆ. ಸ್ವಪ್ನ ಆಶ್ಚರ್ಯದಿಂದ ನೋಡಿದಾಗ ರಶ್ಮಿ ತನ್ನ ಮತ್ತು ರಾಕೇಶ್ ಮದುವೆ ಕಾರಣ ತಿಳಿಸಿದಾಗ ಸ್ವಪ್ನ, ಎಲ್ಲರೂ ಸ್ವಾರ್ಥಿಗಳೇ, ನೀನು ನನ್ನ ಪ್ರಾಣ ಸ್ನೇಹಿತೆ ಎಂದುಕೊಂಡಿದ್ದೆ, ನೀನು ಆ ಮನು ಜೊತೆ ಸೇರಿ ನನ್ನ ಪ್ರೀತಿಯನ್ನು ನನ್ನಿಂದ ಕಸಿದುಕೊಂಡ್ರಿ ಅಲ್ವಾ ಎಂದು ಅಳುತ್ತಿರುವಾಗ ಪ್ರಭಾಕರ, ಸ್ವಪ್ನ, ಇದರಲ್ಲಿ ಮನು ಮತ್ತು ರಶ್ಮಿ ತಪ್ಪಿಲ್ಲಮ್ಮ, ತಪ್ಪೆಲ್ಲ ಈ ನನ್ನ ಮಗ ರಾಕೇಶ್ದು ಎಂದಾಗ ಸ್ವಪ್ನ ಏನೂ ಅರ್ಥವಾಗದೆ ನೋಡುತ್ತಾಳೆ. ಪ್ರಭಾಕರ ರಶ್ಮಿಗೆ ಎಲ್ಲ ಸತ್ಯ ಹೇಳಿಬಿಡಮ್ಮ, ಸಾಕು, ಇಷ್ಟು ದಿನ ಸತ್ಯ ಮುಚ್ಚಿಟ್ಟು ಅನ್ಯಾಯವಾಗಿ ಮನು ಅಪರಾಧಿಯಾಗಿ ನರಕ ಅನುಭವಿಸಿದ್ದು ಸಾಕು ಎಂದರು. ಆಗ ರಶ್ಮಿ, ಹೌದು ಮಾವ, ಇವತ್ತು ನಾನು ಎಲ್ಲ ಸತ್ಯ ಹೇಳಿ ನನ್ನ ಜೀವನ ಬೆಳಗಿಸಿ ತಮ್ಮ ಜೀವನವನ್ನು ನರಕ ಮಾಡಿಕೊಂಡ ನನ್ನ ಅಣ್ಣನ ಬಾಳನ್ನು ನಾನೇ ಸರಿ ಮಾಡ್ತೀನಿ ಎಂದು ಸ್ವಪ್ನಾಗೆ ಸತ್ಯ ಹೇಳಲು ಪ್ರಾರಂಭ ಮಾಡುತ್ತಾಳೆ. ಸ್ವಪ್ನ, ನಿನಗೆ ನೆನಪಿದೆಯಾ, ನೀನು ಪರೀಕ್ಷಾ ಪೂರ್ವ ರಜೆ ಊರಿಗೆ ಹೋಗಿದ್ದೆ. ಅವತ್ತು ರಾತ್ರಿ ಎಂದು ಮುಂದೆ ಹೇಳೋಕೆ ಆಗದೆ ಕಣ್ಣೀರು ಹಾಕುತ್ತಿರುವಾಗ ರಾಕೇಶ್ ಮುಂದೆ ಬಂದು, ನನ್ನ ಕ್ಷಮಿಸಿ ಸ್ವಪ್ನ, ಅವತ್ತು ರಾತ್ರಿ ನಾನು ಡ್ರಿಂಕ್ ಮಾಡಿದ್ದು ನನ್ನ ಮನುಷ್ಯತ್ವವನ್ನೇ ಕಳೆದುಕೊಂಡಿದ್ದೆ. ನಿನ್ನ ಜೊತೆಗೆ ಎಷ್ಟೇ ಪ್ರೀತಿ ನಾಟಕವಾಡಿ ನಿನ್ನ ಅನುಭವಿಸಬೇಕು ಎಂದುಕೊಂಡರೋ ನೀವು ನನಗೆ ನಿಮ್ಮ ಕೈ ಸಹ ಟಚ್ ಮಾಡಲು ಅವಕಾಶ ನೀಡಲಿಲ್ಲ. ನಾನು ಅವತ್ತು ರಾತ್ರಿ ಹೇಗಾದರೂ ಸರಿ ಇವತ್ತು ಅನುಭವಿಸಲೇಬೇಕು ಎಂದು ನಿಮ್ಮ ಪಿಜಿಗೆ ಬಂದಿದ್ದೆ. ಪಿಜಿಲಿ ಜಾಸ್ತಿ ಯಾರೂ ಇಲ್ಲದಿರುವುದು ನನಗೆ ಅನುಕೂಲವಾಗುವಂತೆ ಮಾಡಿತು. ನೇರವಾಗಿ ನಿಮ್ಮ ರೂಮ್ಗೆ ಹೋದೆ. ಅಲ್ಲಿ ರಶ್ಮಿ ಮಲಗಿಕೊಂಡಿರುವುದನ್ನು ಕತ್ತಲಲ್ಲಿ ನೀವು ಎಂದು ತಿಳಿದು ಸದ್ದು ಮಾಡದೆ ಒಳಗೆ ಹೋದೆ. ಮೊದಲೇ ಯೋಚಿಸಿದ ಪ್ರಕಾರ ನಿಮ್ಮ ಮುಖಕ್ಕೆ ಸ್ಪ್ರೇ ಹಾಕಿದಾಗ ರಶ್ಮಿ ತನ್ನ ಜ್ಞಾನ ತಪ್ಪಿದಳು. ನಾನು ನನ್ನ ಆಸೆ ನೀವು ಎಂದು ತಿಳಿದು ರಶ್ಮಿಯನ್ನು ಹಾಳು ಮಾಡಿಬಿಟ್ಟೆ. ಯಾರೋ ಬಂದು ಲೈಟ್ ಹಾಕಿದಾಗ ಭಯದಲ್ಲಿ ನಾನು ಕುಡಿದ ಮತ್ತು ಹೋಗಿ ನೋಡಿದಾಗ ಅಲ್ಲಿ ರಶ್ಮಿ ಇದ್ದಳು. ಪಿಜಿ ಮೇಡಮ್ ನನಗೆ ಹೊಡೆದಾಗ ರಶ್ಮಿಗೆ ಎಚ್ಚರವಾಗಿ ಅಳುತ್ತಿದ್ದಳು. ನನಗೆ ಏನು ಮಾಡೋದು ತೋಚದೆ ಮನೆಗೆ ಬಂದು ಬಿಟ್ಟೆ. ನಂತರ ಸ್ವಲ್ಪ ದಿನಗಳಲ್ಲಿ ಮನು ಮತ್ತು ರಶ್ಮಿ ತಂದೆ ತಾಯಿ ಬಂದು ನಮ್ಮ ತಂದೆಗೆ ಹೇಳಿ ನಮ್ಮ ಮದುವೆ ಮಾಡಿಸಿದರು. ನಾನು ರಶ್ಮಿಯನ್ನು ಕೀಳಾಗಿ ಕಾಣುತ್ತಿದ್ದೆ. ಆಗ ಒಂದಿನ ಮನು ಸರ್ ನನಗೆ ಬುದ್ಧಿ ಹೇಳಿ ನಮಗೆ ಸರಿಯಾದ ಮಾರ್ಗ ತೋರಿಸಿದರು. ಇವಾಗ ನಾವಿಬ್ಬರೂ ಚೆನ್ನಾಗಿದ್ದೀವಿ ಎಂದು ಸತ್ಯ ಹೇಳಿದಾಗ ಸ್ವಪ್ನ ಕೋಪದಲ್ಲಿ ಅವನ ಕೆನ್ನೆಗೆ ಬಾರಿಸುತ್ತಾಳೆ. ಅಯ್ಯೋ ಪಾಪಿ, ನಿನ್ನ ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ನಲ್ಲೋ. ನಮ್ಮ ಮದುವೆಯಾದ ಮರುದಿನ ರಾತ್ರಿ ಕಾಲ್ ಮಾಡಿ
ಯಾಕೋ ಸುಳ್ಳು ಹೇಳ್ದೆ? ನೀನು ಹೇಳಿದ್ದ ಸುಳ್ಳನ್ನು ನಂಬಿ ಅವರಿಗೆ ಯಾವ ಹೆಂಡತಿನೂ ಕೊಡಲಾರದಷ್ಟು ನೋವು ಕೊಟ್ಬಿಟ್ನಲ್ಲ ಎಂದು ಅಳುತ್ತಿರುವಾಗ ಪ್ರಭಾಕರ ಸಹ ಮಗನಿಗೆ ಛೀ ಪಾಪಿ, ಯಾಕೋ ಹೀಗೆ ಮಾಡಿದೆ ಎಂದರು. ನನ್ನ ಕ್ಷಮಿಸಿ ಅಪ್ಪ. ರಶ್ಮಿಯನ್ನು ನನಗೆ ಮದುವೆ ಆಗಲು ಮನು ಒತ್ತಡ ತಂದದ್ದು ನನಗೆ ಸಹಿಸಲು ಆಗಲಿಲ್ಲ. ಅದಕ್ಕೆ ನಾನು ಅನುಭವಿಸಲಾಗದ ಇವಳನ್ನು ಯಾವ ಗಂಡು ಅನುಭವಿಸಬಾರದು ಎಂಬ ಕೆಟ್ಟ ಯೋಚನೆಯಿಂದ ಹೀಗೆ ಮಾಡಿದೆ. ಆದರೆ ಮನುಷ್ಯರು ಒಳ್ಳೆಯ ಗುಣ ನನ್ನ ಮನುಷ್ಯನಾಗಿ ಮಾಡಿತ್ತು. ಎಷ್ಟೋ ಸಾರಿ ಅವರ ಮನೆಗೆ ಹೋಗಿ ಸ್ವಪ್ನಾಗೆ ಎಲ್ಲ ವಿಚಾರ ತಿಳಿಸಿ ಕ್ಷಮೆ ಕೇಳಬೇಕು ಎಂದುಕೊಂಡೆ. ಆದರೆ ಭಯದಲ್ಲಿ ಹೋಗಲು ಆಗಲೇ ಇಲ್ಲ ಅಪ್ಪ ಎಂದು ಪಶ್ಚಾತ್ತಾಪ ಪಡುತ್ತಾನೆ. ಸ್ವಪ್ನ ತನ್ನ ತಪ್ಪಿಗೆ ಕಣ್ಣೀರು ಹಾಕುತ್ತಿರುತ್ತಾಳೆ. ಆಗ ಪ್ರಭಾಕರ, ಮಗಳೇ, ನಮ್ಮನ್ನು ಕ್ಷಮಿಸಮ್ಮ ಎಂದು ಕೈ ಮುಗಿಯುತ್ತಾ ಕಣ್ಣೀರು ಹಾಕುತ್ತಾರೆ. ಹಾಗೆ ಈಗಲಾದರೂ ಗಂಡ ಹೆಂಡತಿ ಒಂದಾಗಿ ಬಾಳಿ ಎಂದಾಗ, ಹೌದು ಸರ್, ನನ್ನ ಗಂಡನ ನಿಜವಾದ ಪ್ರೀತಿ ಬಿಟ್ಟು ಇಂಥವನ ನಾಟಕದ ಪ್ರೀತಿ ಸಲುವಾಗಿ ಅವರಿಗೆ ಕೊಡಬಾರದ ನೋವೆಲ್ಲ ಕೊಟ್ಟೆ. ಇವತ್ತೇ ನನ್ನ ಗಂಡನಿಗೆ ಕ್ಷಮೆ ಕೇಳಿ ಅವರೊಂದಿಗೆ ಬಾಳುವ ಅವಕಾಶವನ್ನು ಕೇಳುತ್ತೇನೆ ಎಂದು ಮನೆಗೆ ಹೋಗುತ್ತಾಳೆ. ಸ್ವಪ್ನ ಮನೆಗೆ ಬರುವುದರಲ್ಲಿ ಮನು ಮನೆಗೆ ಬಂದು ಗಾಬರಿಯಲ್ಲಿ ಇವಳೆಲ್ಲಿ ಹೋದಳು ಎಂದು ಆತಂಕ ಪಡುತ್ತಾ ಬಾಗಿಲಲ್ಲೇ ನಿಂತಿರುವಾಗ ಸ್ವಪ್ನಾಳನ್ನು ಕಂಡು ಸಮಾಧಾನಗೊಳ್ಳುತ್ತಾ, ಹಬ್ಬ ಬಂದಳಲ್ಲ ಎಂದು ಒಳಗೆ ಹೋಗುತ್ತಿದ್ದವನ ಕಾಲನ್ನು ಯಾರೋ ಹಿಡಿದಿರುವ ಅನುಭವಕ್ಕೆ ಬೆಚ್ಚಿದ ಮನು, ಏನ್ ಮಾಡುತ್ತಾ ಇದ್ದೀಯಾ? ಬಿಡು, ಏನಾಯಿತು ಎಂದಾಗ ಸ್ವಪ್ನ ನನ್ನ ಕ್ಷಮಿಸಿ ಎಂದು ಅವನನ್ನು ತಬ್ಬಿಕೊಂಡು ಅಳುತ್ತಾಳೆ. ಮನು ಅವಳ ತಲೆ ಸವರುತ್ತಾ ಮೊದಲ ಬಾರಿಗೆ ತನ್ನ ಸಂಕೋಚ ಸ್ವಭಾವ ಬಿಟ್ಟು ಅವಳಿಗೆ ಸಮಾಧಾನ ಮಾಡುತ್ತಾನೆ. ಸ್ವಪ್ನ ಸಹ ಅವನ ಕಾಳಜಿ ಪ್ರೀತಿಯಲ್ಲಿ ಕಳೆದು ಹೋಗುತ್ತಾಳೆ. ಮನು ಕಾಳಜಿಯಿಂದ, ಯಾಕಮ್ಮ, ಏನಾಯಿತು ಪುಟ್ಟ? ಅಮ್ಮ ನೆನಪಾದರಾ? ನನಗೂ ಇವತ್ತು ಮಾವ ಮತ್ತು ಅಮ್ಮ ನೆನಪು ತುಂಬ ಕಾಡ್ತಾ ಇದೆ ಎಂದಾಗ ಸ್ವಪ್ನ, ಎಂಥ ಮುಗ್ಧ ಎಂದು ಅವನನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದು ರಶ್ಮಿ ಮನೆಯಲ್ಲಿ ತನಗೆ ಎಲ್ಲ ಸತ್ಯ ಗೊತ್ತಾದ ವಿಚಾರ ತಿಳಿಸಲು ಮನು ತೀಕ್ಷ್ಣವಾಗಿ ನೋಡುತ್ತಾನೆ. ಯಾಕೆ 2 ವರ್ಷದಲ್ಲಿ 1 ಬಾರಿಯೋ ನನಗೆ ನಿಮ್ಮ ತಪ್ಪಿಲ್ಲ ಎಂದು ಹೇಳಲಿಲ್ಲ ಎಂದಾಗ, ಅದು ಎಂದು ರಾಗ ಎಳೆಯುತ್ತಿರುವಾಗ, ಇವತ್ತಾದರೂ ಹೇಳಿ, ಯಾಕೆ ಮುಚ್ಚಿಟ್ಟಿದ್ದು ಎಂದು ಕೇಳುತ್ತಾಳೆ. ಆಗ ಮನು, ಅದು ಸ್ವಪ್ನ, ಮಾವನಿಗೆ ಮಾತು ಕೊಟ್ಟಿದ್ದೆ. ರಶ್ಮಿ ವಿಚಾರ ಹೊರಗೆ ತಿಳಿದರೆ ಸಮಾಜ ಅವಳನ್ನು ತಪ್ಪಾಗಿ ತಿಳಿಯುವುದು ಬೇಡ ಅಂತ ಮಾವ ನನ್ನಿಂದ ಮಾತು ತೆಗೆದುಕೊಂಡಿದ್ದೆರೋ. ಆದರೆ ಇವತ್ತು ನಿನಗೆ ಸತ್ಯ ಗೊತ್ತಾಯಿತು ಎಂದು ಸುಮ್ಮನಾಗುತ್ತಾನೆ. ಆಗ ಸ್ವಪ್ನ, ಎಂಥ ದೊಡ್ಡ ಮನಸ್ಸು ಇವನದು. ಯಾರೋ ಒಬ್ಬ ಹುಡುಗಿಯ ಮಾನದ ಸಲುವಾಗಿ ನನ್ನ ದೃಷ್ಟಿಯಲ್ಲಿ ಅಪರಾಧಿ ಆದರಲ್ಲ ಎಂದು ತನ್ನ ಬಗ್ಗೆ ಅವಳಿಗೆ ನಾಚಿಕೆ ಆಗುತ್ತದೆ. ರಾತ್ರಿ ಮನು ತನ್ನ ಕೋಣೆಗೆ ಮಲಗಲು ಹೊರಟವನನ್ನ ತಡೆದು ತನ್ನ ಕೋಣೆಗೆ ಕಳಿಸುತ್ತಾಳೆ. ಮನು ಆಶ್ಚರ್ಯದಿಂದ ಸರಿ ಎಂದು ಹೋಗುತ್ತಾನೆ. ಸ್ವಪ್ನ ರೂಮ್ ಮೊದಲ ರಾತ್ರಿಯಂತೆ ಸಿಂಗಾರಗೊಂಡಿರುವುದನ್ನು ಕಂಡ ಮನು ಉಗುಳು ನುಂಗುತ್ತಾ, ಮೇಡಮ್ ಏನು ಪೂರ್ಣ ಚೇಂಜ್ ಆಗಿದ್ದಾರೆ ಎಂದು ಸಂತಸ ಪಡುತ್ತಾ ನಿಂತಿರುವುದನ್ನು ಕಂಡು ಸ್ವಪ್ನ ಅವನ ಬಳಿ ನಾಚುತ್ತಾ ಬಂದಾಗ ಮೊದಲ ಬಾರಿಗೆ ಅವಳನ್ನು ಅಷ್ಟು ಹತ್ತಿರದಿಂದ ನೋಡಿದ ಮನು ಒಂದು ಕ್ಷಣ ಮೈಮರೆಯುತ್ತಾನೆ. ಸ್ವಪ್ನ ಅವನಿಗೆ ಹಾಲು ಕೊಟ್ಟಾಗ, ಏನಿದೆಲ್ಲ ಎಂದು ಕೇಳುತ್ತಾನೆ. ಸ್ವಪ್ನ ನಾಚುತ್ತಾ, ಥು ಹೋಗ್ರಿ, ನಾನು ಹೆಣ್ಣು, ಎಲ್ಲ ನಾನೇ ಹೇಳಬೇಕಾ ಎಂದಾಗ ಮನು, ಹೋ ಹಾಗಾ, ಸರಿ ಎಂದು ಅರ್ಥವಾದಂತೆ ಅವಳನ್ನು ಮೋಹಕವಾಗಿ ನೋಡಿದಾಗ ಸ್ವಪ್ನ ನಾಚುತ್ತಾ, ನನಗೆ ನಿಮ್ಮೊಂದಿಗೆ ಬಾಳಲು ಅವಕಾಶ ಕೊಡುತ್ತೀರಾ ಎಂದು ಕಣ್ಣೀರು ಹಾಕುತ್ತಾಳೆ. ಮನು ಇಲ್ಲ ಎನ್ನುತ್ತಾನೆ. ಸ್ವಪ್ನ ಅಳುತ್ತಾ, ನನ್ನ ತಪ್ಪಿಗೆ ಶಿಕ್ಷೆ ಆಗಬೇಕು, ನಿಮಗಾಗಿ ನಾನು ಕಾಯುತ್ತೇನೆ ಎಂದು ಹೊರಗೆ ಹೊರಟವಳ ಕೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡ ಮನು, ಅಲ್ಲ ಕಣೆ, ಈಗಾಗಲೇ ನಮ್ಮ ಜೀವನದ 2 ವರ್ಷ ಮಧುರ ಕ್ಷಣಗಳನ್ನು ಹಾಳು ಮಾಡಿಕೊಂಡಿದ್ದೇವೆ. ಇನ್ನೂ ದೂರ ಇರೋಕೆ ನನ್ನಿಂದ ಸಾಧ್ಯವಿಲ್ಲ ಚಿನ್ನ ಎಂದು ಅವಳನ್ನು ಎತ್ತಿಕೊಂಡು ಮಂಚದ ಕಡೆಗೆ ಹೋಗುತ್ತಾನೆ. ಸ್ವಪ್ನ ಸಂಪೂರ್ಣವಾಗಿ ಮನುನ ವಶವಾಗುತ್ತಾಳೆ. ಅವರಿಬ್ಬರ ಮಧುರ ಮಿಲನ ಅಂದಿನಿಂದ ಆರಂಭವಾಗುತ್ತದೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.